ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾಳೆ ನೀವು ಮದುವೆ ನಡೆಯೋ ಜಾಗಕ್ಕೆ ಬರೋ ಹಾಗಿಲ್ಲ, ಹಾಗಂತ ಮಾತು ಕೊಡಿ. ನಿಮಗೆ ನನ್ನ ಮಾತಿನ ಮೇಲೆ ಗೌರವವಿದ್ದರೆ ಮಾತು ಕೊಡಿ ಭಾರ್ಗವಿ, ದಯವಿಟ್ಟು ಈ ಮದುವೆಗೆ ಬರಬೇಡಿ ಅಂತ ಅರ್ಜುನ್ ಹೇಳ್ತಾನೆ. JP ಬೃಂದಾ ದನ ಕೇಳಿ ನಗ್ತಾರೆ. ಭಾರ್ಗವಿ ಕಷ್ಟದಿಂದ ಅರ್ಜುನ್ ಕೈ ಮೇಲೆ ಕೈ ಇಟ್ಟು ಅಳುತ್ತಾ, ನೀವು ತಪ್ಪು ಮಾಡ್ತಿದ್ದೀರಾ ಅರ್ಜುನ್, ಸರಿ ನೀವು ಹೇಳಿದ ಹಾಗೆ ನಾನು ಮದುವೆಗೆ ಬರಲ್ಲ ಅಂತಾಳೆ. ಕೊಟ್ಟು ಮಾತನ್ನು ತಪ್ಪಿದರೆ ಹಾಳಾಗೋದು ನಮ್ಮಿಬ್ಬರ ಸಂಬಂಧ ಅನ್ನೋದು ನೆನಪಿರಲಿ ಅಂತ ಅರ್ಜುನ್ ಹೋಗ್ತಾನೆ. ಭಾರ್ಗವಿ ಬೆಡ್ ಮೇಲೆ ಕೂತು ಅಳ್ತಾಳೆ. ಈಚೆ ಪ್ರತಾಪ್ ರಿಪೋರ್ಟ್ನ ಕಾಯ್ತಿರ್ತಾರೆ. ಫೈನಲ್ ರಿಪೋರ್ಟ್ ಪೆಂಡಿಂಗ್ ಇದೆ, ಆಮೇಲೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಪ್ರತಾಪ್ ಕಾಯ್ತಾ ಕೂತಿರ್ತಾರೆ. ಆಗ ರಿಪೋರ್ಟ್ನ ತಂದುಕೊಟ್ಟು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಸರ್, ಡಬಲ್ ಚೆಕ್ ಮಾಡಿದಿರಲ್ವಾ ಅಂತಾರೆ ಪ್ರತಾಪ್. ನಮ್ಮ ಕೆಲಸನೇ ಅದಲ್ವಾ ಅಂತ ಫೈಲನ್ನು ಕೊಡ್ತಾರೆ. ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಈಗ ಮೊದಲು ಭಾರ್ಗವಿ ಮೇಡಮ್ಗೆ ಹೇಳಬೇಕು ಅಂತಾರೆ ಪ್ರತಾಪ್. ಈಚೆ ಸಾಕ್ಷಿ ರೆಡಿಯಾಗಿ ಬಂದು ಸಾರಿ ಲೇಟ್ ಆಯಿತು ಅಕ್ಕ, ರಿತು ಬೃಂದಾ ಅಂತ ಕೂಗ್ತಾಳೆ. ಸಾಕ್ಷಿ ಏನಾಯಿತು ಅಂತ ನಿರ್ಮಲಾ ಬರ್ತಾರೆ. ಅಕ್ಕ MLA ಮನೆ ಮದುವೆ, ಹುಡುಗಿ ಮನೆಯವರಾಗಿ ನಾವಿನ್ನೂ ಇಲ್ಲೇ ಇದ್ದೀವಲ್ಲ, ಎಲ್ಲರೂ ಎಲ್ಲಿ ಅಂತಾಳೆ ಸಾಕ್ಷಿ. ಹೌದಲ್ವಾ, ರುದ್ರ ರಿತು ಅಂತ ಕರೀತಾರೆ ನಿರ್ಮಲಾ. ಈ ಬೃಂದಾ ಅಂತೂ ಅವಳು ಮದುವೆಯಲ್ಲಿ ರೆಡಿ ಆಗೋಕ್ಕೆ ಚಾನ್ಸ್ ಸಿಗಲಿಲ್ಲ, ಅದಕ್ಕೆ ಇಲ್ಲೇ ಜಮಾಯಿಸ್ಬಿಡೋಣ ಅಂತ ರೆಡಿ ಆಗ್ತಿದ್ದಾಳೆ ಅನಿಸುತ್ತೆ. ಬೃಂದಾ ರಿತು ಅಂತ ಸಾಕ್ಷಿ ಕೂಗ್ತಾಳೆ. ಆಗ ರಿತುನ ರೆಡಿ ಮಾಡಿಕೊಂಡು ಬೃಂದಾ ಕರ್ಕೊಂಡು ಬರ್ತಾಳೆ. ಇವಳೇ ಹೆಣ್ಣಿನ ಥರ ರೆಡಿಯಾಗಿ ಬಂದ್ಲು ಅಂತಾಳೆ ಸಾಕ್ಷಿ. ಜಯಂತ್ ಅರ್ಜುನ್ ಕೂಡ ಬರ್ತಾರೆ. ಸಿಂಪಲ್ಲಾಗಿ ರೆಡಿ ಆದರೂ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೆ ಅರ್ಜುನ್ ಅಂತಾಳೆ ಸಾಕ್ಷಿ. ರುದ್ರ ಎಲ್ಲಿ ಅಂತಾರೆ ನಿರ್ಮಲಾ. ಅವಳು ಕಾರ್ ಹತ್ರ ಇದ್ದಾಳೆ ಅಂತಾರೆ ಜಯಂತ್. JP ಮತ್ತು ಶ್ಯಾಮ್ ಬರ್ತಾರೆ. ಹೊರಡೋಣ ಅಂತ ಎಲ್ಲರೂ ಹೋಗ್ತಾರೆ. ಆಗ JP ಬೃಂದಾ ಹತ್ರ ಹೇಳಿದ ಕೆಲಸ ನೆನಪಿದೆ ಅಲ್ವಾ, ಆ ಕೆಲಸದವಳು ಒಳಗಿದ್ದಾಳೆ ತಾನೆ, ಚೆಕ್ ಮಾಡಿ ಬೇಗ ಬಾ ಅಂತಾರೆ. ಬೇಟೆ ಬಲೆಯಿಂದ ತಪ್ಪಿಸ್ಕೋಬಾರ್ದು ಮಾವ, ಹಾಗೆ ಲಾಕ್ ಮಾಡ್ತೀನಿ ನೋಡ್ತೀರಿ ಅಂತಾಳೆ ಬೃಂದಾ. JP ಹೋಗ್ತಾರೆ. ಈಚೆ ಭಾರ್ಗವಿ ಟೆನ್ಷನಿಂದ ಈ ಮನೇಲಿ ಏನು ನಡೀತಿದೆ ಅಂತಲೇ ನನಗರ್ಥ ಆಗ್ತಿಲ್ಲ. ಈ ಅರ್ಜುನ್ ರುದ್ರತೆ ಯಾಕೆ ದಿಢೀರಂತ ರಿತುಗೆ ಸಪೋರ್ಟ್ ಮಾಡ್ತಿದ್ದಾರೆ, ಇದ್ರ ಹಿಂದೆ ಏನೋ ಸೀಕ್ರೆಟ್ ಇರಬೇಕು. ಏನಿರ್ಬೋದು? ಒಂದು ವೇಳೆ ರಿತು ಖುಷಿಪಡಿಸೋಕೇನಾದರೂ ಅರ್ಜುನ್ ಈ ಕೆಲಸಕ್ಕೆ ಕೈ ಹಾಕಿದ್ರ? ಅರ್ಜುನ್ ತುಂಬಾ ತಪ್ಪು ಕೆಲಸ ಮಾಡ್ತಿದ್ದಾರೆ, ಅದವರು ಮಾಡ್ತಾ ಇರೋ ದೊಡ್ಡ ತಪ್ಪು ಅಲ್ಲ. ಅವಳ ಜೀವನದ ಬಗ್ಗೆ ಅರ್ಜುನ್ ಯಾಕೆ ಯೋಚನೆ ಮಾಡಲಿಲ್ಲ? ಮನೆಯಿಂದ ಆಚೆ ಹೋಗಿ ಏನಾಯಿತು ಅಂತ ತಿಳ್ಕೊಳ್ಳೋಣ ಅಂದರೆ ಭಾಷೆ ಬೇರೆ ತಗೊಂಡಿದ್ದಾನೆ. ಈಗ ಮನೆಯಿಂದ ಆಚೆ ಹೋದರೆ ನನ್ನ ಅರ್ಜುನ್ ಸಂಬಂಧ ಕೆಡುತ್ತೆ ಅಂತ ಬೇರೆ ಹೇಳಿ ಹೋಗಿದ್ದಾನೆ. ಏನು ಮಾಡಲಿ ನಾನಿವಾಗ ಅಂತ ಭಾರ್ಗವಿ ಹೇಳುವಾಗ ಬೃಂದಾ ಬಂದು, ಭಾರ್ಗವಿ ನಾನು ಅರ್ಜುನ್ಗೆ ಕಾಲ್ ಮಾಡಬೇಕು, ನಿನ್ನ ಫೋನ್ ಒಂಚೂರು ಕೊಡ್ತೀಯಾ? ಒಳಗೆ ಹೋಗಿದ್ದೆ ಏನೋ ತರೋಣ ಅಂತ, ಅಷ್ಟರಲ್ಲಿ ಎಲ್ಲ ಹೊರಟುಬಿಟ್ಟಿದ್ದಾರೆ, ವಾಪಸ್ ಬಂದು ನನ್ನ ಕರ್ಕೊಂಡು ಹೋಗಿ ಅಂತ ಹೇಳಬೇಕಿತ್ತು ಅಷ್ಟೇ, ಕೊಡೆ ಅಂತಾಳೆ ಬೃಂದಾ. ಆಗ ಭಾರ್ಗವಿ ಫೋನ್ ಕೊಡ್ತಾಳೆ. ಕದ್ದು ಮುಚ್ಚಿ ಕೆಲಸ ಮಾಡಿದರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀನಿ, ಅದು ಎಷ್ಟು ಹೇಳಿದರೂ ನಿನಗೆ ಬುದ್ಧಿ ಬರಲ್ಲ ಅಲ್ವಾ? ಕನಸಲ್ಲೂ ಕೇಸನ್ನು ಕೊಂಡು ಆ ಕೇಸ್ ಒಳಗೆ ಮುಳುಗಿ ಹೋಗಿದ್ದೇನೆ. ನೀನೇನು ಕೇಸ್ ಗೆಲ್ತೀಯಾ ಅಂತಲೇ ಅಂದ್ಕೊಳ್ಳೋಣ, ಗೆದ್ದು ಮನೆಯಿಂದ ಹೊರಟು ಹೋಗ್ತೀಯ, ಆಮೇಲೆ ಬಯಸ್ಕೊಳ್ಳೋದು ನಾನು, ಹಾಳಾಗೋದು ನನ್ನ ಸಂಸಾರ. ಆಗ ನಾನೇನು ಮಾಡಲಿ? ಇವತ್ತು ಒಂದಿನ ನಿನ್ನ ಗಂಡ ಹೇಳಿದಾಗೆ ಇಲ್ಲೇ ಬಿದ್ದಿರು, ದೊಡ್ಡವರು ಅಂದ್ಕೊಂಡಿರೋ ಕೆಲಸನ ಮುಗಿಸ್ತಾರೆ ಅಂತ ರೂಮನ್ನು ಲಾಕ್ ಮಾಡ್ಕೊಂಡು ಹೋಗ್ತಾಳೆ ಬೃಂದಾ. ಬಾಗಿಲು ತೆಗಿ ಬೃಂದಾ ಅಂತ ಭಾರ್ಗವಿ ಕೂಗ್ತಾಳೆ. ಏನು ಮಾಡಲಿ ಈಗ ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ. ಈಚೆ ಬೃಂದಾ ಹೊರಗಡೆ ಬಂದು ಭಾರ್ಗವಿ ಫೋನನ್ನು ಅಲ್ಲೇ ಇಟ್ಟು ಹೋಗ್ತಾಳೆ. ಬೃಂದಾ ಬಾಗಿಲು ತೆಗಿ, ಸಂಧ್ಯಾ ಜೀವನದ ಹಾಗೆ ರಿತು ಜೀವನ ಹಾಳಾಗಬಾರ್ದು. ಬೃಂದಾ ಯಾರಾದರೂ ಇದ್ದೀರಾ, ಬಾಗಿಲು ತೆಗೀರಿ ಅಂತ ಡೋರ್ನ ಬಡಿತಾಳೆ ಭಾರ್ಗವಿ ಎಷ್ಟೇ ಕೂಗಿದ್ರೂ ಪ್ರಯೋಜನ ಆಗಲ್ಲ. ಈಚೆ ಪ್ರತಾಪ್ ಭಾರ್ಗವಿಗೆ ಕಾಲ್ ಮಾಡ್ತಾರೆ. ಆದರೆ ಭಾರ್ಗವಿ ಫೋನ್ ಹೊರಗಡೆ ಇರುತ್ತೆ. ಆಗ ಶ್ರೀಮಂತ ಬಂದು, ಎಲ್ಲಿ ಫೋನ್ ಹೊಡ್ಕೋತಾ ಇದೆ, ಮನೇಲಿ ಯಾರೂ ಇಲ್ಲ ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ರೆ ಇದೊಂದು ಒಳ್ಳೆ ತಲೆನೋವು ಅಲ್ಲ, ಅಲ್ಲಿದೆಯಾ ಶ್ರೀಮಂತ ಬಂದು ಭಾರ್ಗವಿ ಫೋನ್ನ ತಗೊಂಡು ನೋಡ್ತಾನೆ. ಆಗ ಭಾರ್ಗವಿ ಯಾರಾದರೂ ಬಾಗಿಲು ತೆಗೀರಿ ಅಂತ ಕೂಗ್ತಾ ಇರ್ತಾಳೆ. ಆಗ ಶ್ರೀಮಂತ ಬಂದೆ ಅಂತ ಡೋರ್ ಓಪನ್ ಮಾಡೋಕೆ ನೋಡ್ತಾ, ಲಾಕ್ ಬೇರೆ ಹಾಕಿದ್ದಾರೆ ಅಂತ ಲಾಕ್ನ ತೆಗೆದು ಭಾರ್ಗವಿನ ನೋಡಿ, ಮಗಳೇ ನೀನು ಯಾಕೆ ಇಲ್ಲಿದೆಯಾ, ಏನು ಮಾಡ್ತಿದ್ದೆ ಅಂತಾರೆ ಶ್ರೀಮಂತ. ಥ್ಯಾಂಕ್ ಯು ಸೋ ಮಚ್ ಡೋರ್ ಬಾಗಿಲು ತೆಗೆದಿದ್ದಕ್ಕೆ ಅಂತಾಳೆ ಭಾರ್ಗವಿ. ಓಕೆ ಅಲ್ಲವಾ, ಏನು ಮಾಡ್ತಿದ್ದೆ, ಬಾಗಿಲು ಗಾಳಿಗೆ ಹಾಕ್ಕೊಂಡು ಬಿಡ್ತಾ ಅಂತಾರೆ ಶ್ರೀಮಂತ. ಹಾಂ ಹೌದು ಅಂತ ಅವನ ಕೈನಲ್ಲಿರೋ ಫೋನ್ನ ತಗೊಂಡು, ಇದೇ ನನ್ನ ಫೋನು ಅಂತ ಫೋನ್ ನೋಡ್ತಾಳೆ ಭಾರ್ಗವಿ. ಇನ್ಫೆಕ್ಷನ್ ಅನ್ನೋರು ಯಾರೋ ಫೋನ್ ಮಾಡಿದ್ರು, ಮಾತಾಡುವಂತ ಶ್ರೀಮಂತ ಹೋಗ್ತಾನೆ. ಈಚೆ ಪ್ರತಾಪ್ ಅದು ಎಷ್ಟು ಸಲ ಫೋನ್ ಮಾಡಿದ್ರು ಫೋನ್ ತಗೋತಿಲ್ವಲ್ಲ ಇವರು ಅಂತ ಮತ್ತೆ ಫೋನ್ ಮಾಡ್ತಾರೆ. ಆಗ ಭಾರ್ಗವಿ ಕಾಲ್ ರಿಸೀವ್ ಮಾಡ್ತಾಳೆ. ಅದು ಎಷ್ಟು ಸಲ ಫೋನ್ ಮಾಡಿದ್ರು ಫೋನ್ ಎತ್ಕೋತಿಲ್ವಲ್ಲ ಮೇಡಮ್ ಅಂತಾರೆ ಪ್ರತಾಪ್. ಐ ಆಮ್ ರಿಯಲಿ ಸಾರಿ ಸರ್, ಅದೊಂದು ದೊಡ್ಡ ಕತೆ, ನೀವು ಹೇಳಿ ಕೊಲೆ ಮಾಡಿದ್ದು ಯಾರು ಅಂತ ಏನಾದರೂ ಕ್ಲೂ ಸಿಗ್ತಾ ಅಂತಾಳೆ ಭಾರ್ಗವಿ. ಅದನ್ನು ಹೇಳೋಕ್ಕೆ ಫೋನ್ ಮಾಡಿದೆ, ಬರೀ ಕ್ಲೂ ಅಲ್ಲ ಮೇಡಮ್, ಕೊಲೆಗಾರ ಯಾರು ಅಂತಲೇ ಗೊತ್ತಾಯಿತು ಅಂತಾರೆ ಪ್ರತಾಪ್. ಯಾರು ಸರ್ ಕೊಲೆ ಮಾಡಿರೋದು ಅಂತಾಳೆ ಭಾರ್ಗವಿ. ಆಗ
ಪ್ರತಾಪ್ ಯಾರು ಅಂತ ಹೇಳ್ತಾರೆ. ಭಾರ್ಗವಿ ಗಾಬರಿಯಿಂದ ಬಾಯಿ ಮುಚ್ಕೋತಾಳೆ. ಎಲ್ಲ ಟೆಸ್ಟ್ಗಳಲ್ಲೂ ಅವ್ರ ಫಿಂಗರ್ ಪ್ರಿಂಟ್ ಮೇಡಮ್ ಮ್ಯಾಚ್ ಆಗ್ತಾ ಇರೋದು. ಈಗ ಕೊನೆ ಟೆಸ್ಟ್ ನಡೀತಿದೆ, ಅದರಲ್ಲೂ ಏನಾದರೂ ಮ್ಯಾಚ್ ಆದರೆ ಕನ್ಫರ್ಮ್ ಅವರೇ ಮೇಡಮ್ ಅಂತಾರೆ ಪ್ರತಾಪ್. ತಪ್ಪು ಮಾಡಿ ತಪ್ಪಿಸ್ಕೋಬೋದು ಅಂದ್ಕೊಂಡಿದ್ರೆ, ಆದರೆ ಕಾಲ ಬದಲಾಗುತ್ತೆ, ಕಾನೂನಿನ ತೀರ್ಪಿಗೆ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅನ್ನೋದನ್ನು ಮರೆತುಬಿಟ್ಟಿದ್ರು ಅನಿಸುತ್ತೆ. ಆದರೆ ಈಗ ಕಾನೂನಿನ ಶಕ್ತಿ ಏನು ಅಂತ ನಾವು ಹೋಗಿ ಅರ್ಥ ಮಾಡಿಸೋಣ ಸರ್ ಅಂತಾಳೆ ಭಾರ್ಗವಿ. ನಿಜ ಮೇಡಮ್, ಇನ್ನೊಂದು ಮುಖ್ಯವಾದ ವಿಷಯ. ಸರಿ ಬಿಡಿ ಮೇಡಮ್, ಅದನ್ನು ನೀವು ಎದುರುಗಡೆ ಸಿಕ್ಕಿದಾಗ ಹೇಳ್ತೀನಿ ಅಂತಾರೆ ಪ್ರತಾಪ್. ಸರಿ ಸರ್, ರಿತು ಮದುವೆ ನಡೀತಾ ಇರೋ ಲೊಕೇಶನ್ ಕಳಿಸ್ತೀನಿ, ಆದಷ್ಟು ಬೇಗ ಲೊಕೇಶನ್ಗೆ ಬನ್ನಿ. JP ಪಾಟೀಲ್ ಫ್ಯಾಮಿಲಿ, ಶಕ್ತಿಪ್ರಸಾದ್ ಫ್ಯಾಮಿಲಿ, ಎರಡೂ ಫ್ಯಾಮಿಲಿನೂ ಒಂದೇ ಕಡೆ ಇದ್ದಾರೆ. ಅವರೆಲ್ಲರ ಮುಂದೆನೇ ಕೊಲೆ ಮಾಡಿದವರು ಯಾರು ಅಂತ ಸಾಬೀತಾಗಲಿ ಅಂತಾಳೆ ಭಾರ್ಗವಿ. ಸರಿ ಮೇಡಮ್ ಅಂತಾರೆ ಪ್ರತಾಪ್. ಕಾಲ್ ಕಟ್ ಮಾಡ್ತಾರೆ. ಭಾರ್ಗವಿ ಸಂಧ್ಯಾ ಫೋಟೋ ನೋಡಿ ಅಲ್ಲಿಂದ ಹೊರಡ್ತಾಳೆ. ಈಚೆ ರಿತು ಮದುವೆಗೆ ಎಲ್ಲ ತಯಾರಿನೂ ಆಗಿರುತ್ತೆ. JP ಮನೆಯವರೆಲ್ಲ ಇರ್ತಾರೆ. JP ಹುಡುಗನ ಮನೆ ಕಡೆಯವರು ಹೊರಟಿದ್ದಾರ ಅಂತ ಕೇಳಿ ಅಂತಾರೆ ನಿರ್ಮಲಾ. ಅಕ್ಕ, ನೀವು ಹೇಳುವಷ್ಟರಲ್ಲಿ ಅವರೇ ಬಂದುಬಿಟ್ರು ಅಂತಾಳೆ ಸಾಕ್ಷಿ. ಶಕ್ತಿ ಎಲ್ಲ ಓಕೆ ಅಲ್ವಾ ಅಂತಾರೆ JP. ಹಾಂ, ನಿಮ್ಮ ಹುಡುಗಿನ ಮದುವೆ ಮಾಡಿಸ್ಕೊಂಡು ಹೋಗೋಕ್ಕೆ 7 ಸಮುದ್ರ ದಾಟಿ ಬಂದ್ವಿ, ಅದಕ್ಕೆ ತುಂಬ ಸುಸ್ತಾಯಿತು ಅಂತಾರೆ ಶಕ್ತಿ. ಅರ್ಜುನ್, ನಿಮ್ಮನೆ ಮುಖ್ಯವಾದ ಅತಿಥಿನೇ ಕಾಣಿಸ್ತಿಲ್ಲ, ಎಲ್ಲಿ ಅಂತಾನೆ ವಿಕ್ಕಿ. ಅದು ಭಾರ್ಗವಿಗೆ ಸ್ವಲ್ಪ ತಲೆನೋವು, ಅದಕ್ಕೆ ಮನೇಲೇ ಇದ್ದಾಳೆ ಅಂತಾನೆ ಅರ್ಜುನ್. ಅವಳೇ ಒಂದು ದೊಡ್ಡ ತಲೆನೋವು, ಅವಳು ಬರದೇ ಇರೋದೇ ಒಳ್ಳೆಯದಾಯಿತು ಅಂತಾಳೆ ವಂದನಾ. ಅವಳು ಇರಬೇಕಿತ್ತು ಅಕ್ಕ, ನನ್ನ ಕಾಲನ್ನು ಹಿಡಿದು ಎಳ್ಕೊಂಡು ಹೋಗ್ತೀನಿ ಅಂದಿದ್ಲಲ್ಲ, ಅವಳಿಗೇನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ತೋರಿಸ್ಬೇಕಾಗಿತ್ತು, ಇಲ್ಲ ಅಂದರೆ ತಾಳಿ ಕಟ್ಟೋಕೆ ಮಜಾನೇ ಇರಲ್ಲ ಅಂತಾನೆ ವಿಕ್ಕಿ. ಸುಮ್ಮನಿರು, ಅಪಶಕುನ ನುಡಿಬೇಡ ಅಂತಾರೆ ಸಿತಾರ. ಮೇಡಮ್, ಅವರು ನಾನು ನೆನೆಸ್ಕೊಂಡಿದ್ದ ತಕ್ಷಣ ಪ್ರತ್ಯಕ್ಷ ಆಗಿಬಿಡ್ತಾರಾ? ಹೋಗಮ್ಮ ಅಂತಾನೆ ವಿಕ್ಕಿ. ಸುಮ್ಮನಿರು ವಿಕ್ಕಿ, ಇಷ್ಟು ದಿನ ನಾವು ಒಳ್ಳೆ ಕೆಲಸ ಮಾಡೋಕೆ ಹೋದಾಗೆಲ್ಲ ಅವಳು ಪ್ರತ್ಯಕ್ಷ ಆಗಿದ್ದಾಳೆ, ಆಗೆಲ್ಲ ಆಗಬಾರ್ದೇ ಆಗಿದೆ. ಸುಮ್ಮನಿರು, ಮಾತಾಡಬೇಡ ಅಂತಾರೆ ಸಿತಾರ. ವಿಕ್ಕಿ, ಕಾಶಿಗೆ ಹೋಗಲ್ವಾ ಅಂತಾಳೆ ಸಾಕ್ಷಿ. ಕಾಶಿಗ ಯಾಕೆ ಅಂತಾನೆ ವಿಕ್ಕಿ, ನೀನು ಕಾಶಿಗೆ ಹೋಗ್ತೀನಿ ಅಂತ ಅನ್ಬೇಕು, ಆಗ ನಮ್ಮ ಅರ್ಜುನ್ ಬಂದು ಬೇಡ ಬೇಡ ನಮ್ಮ ತಂಗಿನ ಮದುವೆ ಮಾಡ್ಕೊಡ್ತೀನಿ, ಇಲ್ಲೇ ಇರಿ ಅಂತ ಬೇಡ್ಕೋಬೇಕು, ಆಗ ನೀನು ಒಪ್ಕೊಂಡು ರೀತುನ ಮದುವೆ ಆಗಬೇಕು ಅಂತಾಳೆ ಸಾಕ್ಷಿ. ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದು ಎಲ್ಲ ಮುಗ್ದು ಹೋಗಿದೆ ಆಂಟಿ ಅಲ್ವಾ ಬಾವಾ ಅಂತಾನೆ ವಿಕ್ಕಿ. ರಿತು ಮದುವೆ ಆಗೋದು ಮುಖ್ಯ, ಅದಕ್ಕೋಸ್ಕರ ಇಲ್ಲೇನೇ ಅವಮಾನ ಆದರೂ ಸಹಿಸ್ಕೊಂಡಿರ್ತೀನಿ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ. ಈಚೆ ಭಾರ್ಗವಿ ಮನೆಯಿಂದ ಕಾಲನ್ನು ಹೊರಗಡೆ ಹಾಕಬೇಕು ಅನ್ನುವಾಗ ಅರ್ಜುನ್ ಹೇಳಿದ ಮಾತು ನೆನಪಾಗುತ್ತೆ. ಕಣ್ಣೀರನ್ನು ಒರೆಸ್ಕೊಂಡು, ಇಷ್ಟು ದಿನ ಹೋರಾಡಿದ್ದಕ್ಕೆ ಸಂಧ್ಯನ ಕೊಲೆ ಮಾಡಿದ ಪಾಪಿ ಯಾರು ಅಂತ ಗೊತ್ತಾಗಿದೆ, ಅವರಿಗೆ ಶಿಕ್ಷೆ ಆಗಲೇಬೇಕು. ಇದು ಒಂದು ಹೆಣ್ಣಿನ ಮಾನದ ಪ್ರಶ್ನೆ ಪಾರ್ಥ. ಇದನ್ನು ನನ್ನ ಸಮಾಧಾನಕ್ಕೆ ಅಥವಾ ಸಂಧ್ಯಂಗೆ ಶಾಂತಿ ಸಿಗಬೇಕು ಅಂತ ನಾನು ಮಾಡ್ತಾ ಇಲ್ಲ. ಅದೆಷ್ಟೋ ನೊಂದಿರೋ ಹೆಣ್ಮಕ್ಳಿಗೆ ಧೈರ್ಯ ತುಂಬೋ ಕೆಲಸ ಇದು. ಸಂಧ್ಯಾಗೆ ಆಗಿರೋ ಸ್ಥಿತಿ ಮತ್ತು ಇನ್ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅಂತ ತಗೊಳ್ತಾ ಇರೋ ಕ್ರಮ. ನನ್ನ ವೈಯಕ್ತಿಕ ಜೀವನನ ಸಂಧ್ಯಂಗೆ ನ್ಯಾಯನ ಅಂತ ಬಂದರೆ ನನಗೆ ಸಂಧ್ಯಾಗೆ ನ್ಯಾಯ ಸಿಗೋದೇ ಮುಖ್ಯ. ನನ್ನ ಕ್ಷಮಿಸ್ಬಿಡು ಅರ್ಜುನ್ ಅಂತ ಮನೆಯಿಂದ ಹೊರಗಡೆ ಕಾಲಿಡ್ತಾಳೆ ಭಾರ್ಗವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.